ಇವತ್ತಿಂದ ಯಾರು ಕೂಡ ಈ ತಪ್ಪನ್ನು ಮಾಡಲಿಕ್ಕೆ ಹೋಗಬೇಡಿ. ಕಲ್ಲಂಗಡಿ ಹಣ್ಣನ್ನು ತಿಂದು ಡಸ್ಟ್ಬಿನ್ಗೆ ಹಾಕ್ತೀವಿ. ಈ ಡಸ್ಟ್ಬಿನ್ಗೆ ಹಾಕೋ ಬದಲು ಈ ಕಸದಿಂದನೇ ನಾವು ರಸನ ಮಾಡ್ಕೋಬೋದು. ಅದ್ಭುತವಾದ ಒಂದು ರೆಸಿಪಿನ ತೋರಿಸ್ತಾ ಇದ್ದೀನಿ. ಈ ಕಲ್ಲಂಗಡಿ ಹಣ್ಣಿನ ಸಿಪ್ಪೆಯನ್ನು ತಿಂದುಬಿಟ್ಟು ನಾವು ಒಂದು ಒಳ್ಳೆಯ ರೆಸಿಪಿಯನ್ನು ಮಾಡ್ಕೋಬೋದು. ಇದನ್ನು ತಿಂಗಳಾನುಗಂಟಲೆ ನಾವು ಸ್ಟೋರ್ ಕೂಡ ಮಾಡ್ಕೋಬೋದು. ನೋಡಿ ಫ್ರೆಂಡ್ಸ್, ಇವತ್ತು ಈ ಕಲ್ಲಂಗಡಿ ಹಣ್ಣಿನ ಸಿಪ್ಪೆಯಿಂದ ಅದ್ಭುತವಾಗಿರುವಂಥ ಕಲರ್ಫುಲ್ ಆಗಿರುವಂತಹ ಟೂಟಿ ಫ್ರೂಟಿನ ಇವತ್ತು ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನು ಯಾವ ರೀತಿಯಾಗಿ ಮಾಡ್ಕೊಳ್ಳೋದಂಥೇಳಿ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತೋರಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಎಲ್ಲಿ ಕೂಡ ಸ್ಕಿಪ್ ಮಾಡದೆ ವಿಡಿಯೋನ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ, ಅಂದರೆ ಮಾತ್ರ ಈ ರೆಸಿಪಿನ ಯಾವ ಥರ ಮಾಡೋದು ಅಂಥೇಳಿ ನಿಮಗೆ ಸಂಪೂರ್ಣ ಅರ್ಥ ಆಗುತ್ತೆ. ನೋಡಿ, ಈ ಥರ ಒಂದು ಕಲ್ಲಂಗಡಿ ಹಣ್ಣನ್ನು ತೊಗೊಂಡಿದ್ದೀನಿ. ಕಲ್ಲಂಗಡಿ ಹಣ್ಣನ್ನು ಕೊಯ್ಯೋಕ್ಕಿಂತ ಮುಂಚೆನೇ ನಾನು ಈ ಥರ ಸಿಪ್ಪೆನ ರಿಮೂವ್ ಮಾಡ್ಕೊಳ್ತಾ ಇದ್ದೀನಿ. ಮೇಲ್ಗಡೆ ಇರುವಂತಹ ಸಿಪ್ಪೆನ ಈ ಥರ ತಕ್ಕೋಬೇಕಾಗತ್ತೆ. ನೀವು ತಿಂದಾಗಿರುವಂತಹ ಕಲ್ಲಂಗಡಿ ಸಿಪ್ಪೆಯನ್ನು ಕೂಡ ನಾವು ಯೂಸ್ ಮಾಡ್ಕೋಬೋದು. ನಾನು ಇಲ್ಲಿ ಸಿಪ್ಪೆನ ತೆಗಿಲಿಕ್ಕೆ ಈಸಿ ಆಗ್ಬೋದು ಅಂಥೇಳ್ಬಿಟ್ಟು ಈ ಥರ ಹಣ್ಣಿರುವಾಗಲೇ ಇದನ್ನು ಈ ಥರ ರಿಮೂವ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈಗ ಸಂಪೂರ್ಣವಾಗಿ ಈ ಹಣ್ಣನ್ನು ನಾನು ಈ ಥರ ಸಿಪ್ಪೆನ ತೆಗೆದುಬಿಟ್ಟು ಇದನ್ನು ವಾಶ್ ಮಾಡಿ ತಗೊಂಡಿದ್ದೀನಿ. ನೋಡಿ, ಈ ಥರ ಕ್ಲೀನಾಗಿ ನೀಟಾಗಿ ಸಿಪ್ಪೆನ ತಕ್ಕೋಬೇಕಾಗತ್ತೆ. ಈಗ ನೆಕ್ಸ್ಟ್ ಇದನ್ನು ನಾನು ಇದರಲ್ಲಿರುವಂತಹ ಹಣ್ಣನ್ನು ಇದನ್ನು ರಿಮೂವ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈಗ ಎರಡು ಭಾಗವನ್ನಾಗಿ ಮಾಡ್ಕೊಂಬಿಟ್ಟು ನೋಡಿ, ಇದರಲ್ಲಿರುವಂಥ ಹಣ್ಣು ನಾವು ತೆಗೆದು ತಿನ್ಕೋಬೋದು. ಈ ಹಣ್ಣಲ್ಲಿರುವಂಥದ್ದು ಹಣ್ಣು ಅಷ್ಟೊಂದು ಚೆನ್ನಾಗಿರಲಿಲ್ಲ. ಹಾಗಾಗಿ ಚೆನ್ನಾಗಿರುವಂಥ ಹಣ್ಣನ್ನು ತಿಂದು ಹಾಳಾಗಿರುವಂಥ ಹಣ್ಣನ್ನು ಬಿಸಾಕ್ಬಿಟ್ವಿ. ಆದರೂ ಸ್ವಲ್ಪ ಬೇಜಾರಾಯಿತು ಹಣ್ಣನ್ನು ನೋಡಿಬಿಟ್ಟು. ನೋಡಿ, ಈಗ ಈ ಥರ ಹಣ್ಣನ್ನು ರಿಮೂವ್ ಮಾಡಿಬಿಟ್ರೆ ಈ ಥರ ಸಿಪ್ಪೆ ನಮಗೆ ಸಿಗುತ್ತೆ. ಈ ಥರ ಸಿಪ್ಪೆನ ನಾನು ಎಲ್ಲನೂ ಕೂಡ ಹಣ್ಣನ್ನು ರಿಮೂವ್ ಮಾಡಿಬಿಟ್ಟು ಈ ಥರ ಸಿಪ್ಪೆನ ಒಂದು ಕಡೆ ಸ್ಟೋರ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಈಗ ಈ ಥರ ಒಂದು ಕಟರ್ನ ತೊಗೊಳ್ತಾ ಇದ್ದೀನಿ. ಈಗ ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕಾಗುತ್ತೆ. ಕ್ಯೂಬ್ಸ್ ಥರನೇ ನಾವು ಕಟ್ ಮಾಡ್ಕೋಬೇಕು. ಸ್ವಲ್ಪ ದೊಡ್ಡ ಗಾತ್ರಕ್ಕೆ ನಾವು ಕಟ್ ಮಾಡಿಕೊಂಡ್ರೆ ಇದು ಒಣಗಾದ ಮೇಲೆ ಚಿಕ್ಕ ಗಾತ್ರವಾಗಿ ಆಗುತ್ತೆ. ನೋಡಿ, ಇಷ್ಟು ಚಿಕ್ಕದಾದರೆ ಸಾಕು. ನೋಡಿ, ಈ ಥರ ಕ್ಯೂಬ್ಸ್ ಥರನೇ ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿ, ಈಗ ಎಲ್ಲನೂ ಕೂಡ ನಾನು ಇದೇ ಥರನೇ ಕಟ್ ಮಾಡ್ಕೊಳ್ತೀನಿ. ಆದಷ್ಟು ಫ್ರೆಶ್ ಆಗಿರೋ ಹಣ್ಣನ್ನೇ ತೊಗೊಳ್ಳಿ, ಫ್ರೆಶ್ ಆಗಿರೋ ಸಿಪ್ಪೆನೇ ತೊಗೊಳ್ಳಿ. ನೆನ್ನೆ ತಿಂದು ಇವತ್ತು ಮಾಡಲಿಕ್ಕೆ ಹೋದರೆ ಇದು ಅಷ್ಟೊಂದು ಚೆನ್ನಾಗಾಗೋದಿಲ್ಲ. ನೋಡಿ, ಈಗ ನಾನು ಒಂದು ನೀರಿನ ಬೌಲಿಗೆ ಇವೆಲ್ಲ ಪೀಸಸ್ಗಳನ್ನು ಸೇರಿಸ್ಬಿಟ್ಟು ಒಂದು ಸಲ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಒಂಚೂರು ಕೈಯಿಂದ ಈ ಥರ ವಾಶ್ ಮಾಡ್ಕೋಬೇಕಾಗತ್ತೆ. ಈಗ ಒಂದು ಪಾತ್ರೆನ ತೊಗೊಳ್ತಾ ಇದ್ದೀನಿ ಅಥವಾ ಕಡಾಯಿನ ತೊಗೊಳ್ತಾ ಇದ್ದೀನಿ. ಇದರಲ್ಲೇ ನಾನು ಇದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಎಲ್ಲನೂ ನೀರನ್ನ ಬಸ್ಬಿಟ್ಟು ಈ ಥರ ಒಂದು ಕಡಾಯಿಗೆ ಈ ಒಂದು ಪೀಸಸ್ನ ಸೇರಿಸ್ಕೊಂಡು ಮುಳುಗುವಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಇದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಬಿಡೋಣ. ಇದು ಚೆನ್ನಾಗಿ ಕುದಿ ಬರಬೇಕು. ಇದು ಒಂದು 3/4% ಇದು ನಮಗೆ ಬೇಯಬೇಕಾಗತ್ತೆ. ಇಷ್ಟು ಬೇಂದರೆ ಸಾಕು. ನೋಡಿ, ಈಗ 3/4% ಆಗುವಷ್ಟು ಇದು ಬೆಂದಿದೆ. ಸಂಪೂರ್ಣ ಬೇಯಿಸ್ಕೊಳ್ಳಿಕ್ಕೆ ಹೋಗಬೇಡಿ. ನೋಡಿ, ಈಗ ಇದನ್ನು ಒಂದು ಪ್ಲೇಟಿಗೆ ಸೇರಿಸ್ಕೊಂಡಿದ್ದೀನಿ. ಎಲ್ಲನೂ ನೀರನ್ನ ಬಸ್ಬಿಟ್ಟು ಈ ಥರ ಒಂದು ಪ್ಲೇಟಿಗೆ ಸೇರಿಸ್ಕೊಂಡ್ಬಿಟ್ಟು ಮತ್ತೆ ಅದೇ ಪಾತ್ರೆನ ತೊಗೊಳ್ತಾ ಇದ್ದೀನಿ. ಅದೇ ಪಾತ್ರೆಗೆ ನಾನು ಒಂದು ಅರ್ಧ ಬೌಲ್ ಆಗುವಷ್ಟು ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ. ನಿಮ್ಮ ರುಚಿಗೆ ಆಗುವಷ್ಟು ನೀವು ಸಕ್ಕರೆನ ಸೇರಿಸ್ಕೋಬಹುದು. ಈಗ ಸಕ್ಕರೆಗೆ ನಾವು ಒಂದು ಅರ್ಧ ಬೌಲ್ ಆಗುವಷ್ಟು ಸಕ್ಕರೆನ ಸೇರಿಸ್ಕೊಂಡ್ರೆ ಅದು ಮುಳುಗುವಷ್ಟು ನೀರನ್ನು ಸೇರಿಸ್ಕೊಂಡ್ಬಿಟ್ಟು ಈಗ ಸಕ್ಕರೆನ ಕರಗಿಸ್ಕೋಬೇಕಾಗತ್ತೆ. ನೋಡಿ, ಈಗ ಸಕ್ಕರೆ ಕರಗಾದ್ಮೇಲೆ ನಾವು ಬೇಯಿಸ್ಕೊಂಡಿರುವಂತಹ ಕಲ್ಲಂಗಡಿ ಸಿಪ್ಪೆಯ ಕ್ಯೂಬ್ಸ್ಗಳನ್ನು ಈ ಸಕ್ಕರೆಯಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡಾದ್ಮೇಲೆ
ಈಗ ಇದನ್ನು ಒಂದು 5ರಿಂದ 10 ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ನೋಡಿ, ಈಗ ಒಂದು 5ರಿಂದ 10 ನಿಮಿಷ ಇದನ್ನು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಬೇಯಿಸ್ಕೊಳ್ತೀನಿ. ನೋಡಿ, ಈಗ ಸಂಪೂರ್ಣ ಬೆಂದಿದೆಯೋ ಇಲ್ಲ ಅಂಥೇಳಿ ಚೆಕ್ ಮಾಡಿ ಕೂಡ ನೋಡ್ಕೋಬೇಕು. ಇನ್ನೊಂದು 2 ನಿಮಿಷ ಬೇಯಲಿ ಅಂಥೇಳಿ ಮತ್ತೆ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಮತ್ತೆ ಬೇಯಿಸ್ಕೊಳ್ತಾ ಇದ್ದೀನಿ. ಈಗ ಇದು ಸಂಪೂರ್ಣವಾಗಿ ಬೆಂದಿದೆ. ಈಗ ನೋಡಿ, ಈಗ ಸ್ಟವ್ನ ಆಫ್ ಮಾಡ್ಕೊಂಬಿಟ್ಟು ಈಗ ಒಂದು 4 ಪ್ಲೇಟ್ಗಳನ್ನು ತೊಗೊಳ್ತಾ ಇದ್ದೀನಿ ನಾನು. ಈ 4 ಪ್ಲೇಟ್ಗಳಲ್ಲಿ ಇದರಲ್ಲಿ ನಾನು ಸ್ವಲ್ಪನೇ ಸೇರಿಸ್ಕೊಳ್ತಾ ಇದ್ದೀನಿ. ನಾಲ್ಕು ಭಾಗಗಳನ್ನಾಗಿ ಮಾಡಿಕೊಂಡು ಈಗ ಇದಕ್ಕೆ ನಾನು ಕಲರ್ಗಳನ್ನು ಸೇರಿಸ್ಕೊಳ್ತೀನಿ. ಮೊದಲಿಗೆ ನಾನು ರೆಡ್ ಕಲರ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಯೆಲ್ಲೋ ಫುಡ್ ಕಲರ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಆರೆಂಜ್ ಕಲರ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಇಲ್ಲಿ ಗ್ರೀನ್ ಕಲರ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇಷ್ಟನ್ನು ಸೇರಿಸ್ಕೊಂಡಾದಮೇಲೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇದು ಒಣಗಾದ್ಮೇಲೆ ತುಂಬಾ ಡಾರ್ಕಾಗಿ ಬರುತ್ತೆ. ಡಾರ್ಕ್ ಇಲ್ಲ ಅಂತ ಹೇಳಿಬಿಟ್ಟು ಕಲರ್ನ ಜಾಸ್ತಿ ಸೇರಿಸ್ಕೊಳ್ಳೋಕೆ ಹೋಗಬೇಡಿ, ಲಿಮಿಟಾಗಿ ಸೇರಿಸ್ಕೊಳ್ಳಿ. ಇದು ಒಣಗಿದ ಮೇಲೆ ತುಂಬ ಡಾರ್ಕಾಗಿ ಆಗುತ್ತೆ. ನೋಡಿ, ಈ ಥರ ಮಿಕ್ಸ್ ಮಾಡಿ ಆದಮೇಲೆ ಇದನ್ನು ಪ್ಲೇಟಲ್ಲೇ ನಾನು ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಇಡ್ತೀನಿ. 1 ಅವರ್ ಇಲ್ಲಿರುವಂತಹ ನೀರು ಎಲ್ಲ ಅಬ್ಸರ್ವ್ ಮಾಡ್ಕೋಬೇಕು. ಅಲ್ಲಿವರೆಗೂ ಇದನ್ನು ಬಿಸಿಲಿನಲ್ಲಿ ಇಟ್ಟು ಇದನ್ನು ಒಣಗಿಸ್ಕೋಬೇಕಾಗತ್ತೆ. ನೋಡಿ, ಈ ಥರ ಸ್ವಲ್ಪ ಸ್ಪ್ರೆಡ್ ಮಾಡಿಬಿಟ್ಟು ಈ ಥರ ಮನೆ ಮುಂದೆನೇ ನಾನು ಬಿಸಿಲಿನಲ್ಲಿ ಇಡ್ತಾಯಿದ್ದೀನಿ. ನೆಕ್ಸ್ಟ್ ಇದು ಈ ಥರ ಅಬ್ಸರ್ವ್ ಮಾಡ್ಕೊಂಡಾದಮೇಲೆ ಈ ಥರ ಒಂದು ಕವರ್ನ ಹಾಕಿಬಿಟ್ಟು, ಅಂದರೆ ಪ್ಲಾಸ್ಟಿಕ್ ಕವರ್ನ ಬಿಸಿಲಿನಲ್ಲಿ ಹಾಕಿಬಿಟ್ಟು ಟೆರೆಸ್ ಮೇಲೆ ಈ ಥರ ಒಣಗಿಸ್ಕೋಬೇಕಾಗತ್ತೆ. ಎಲ್ಲವನ್ನು ಸಪ್ರೇಟ್ ಮಾಡಿ ಒಣಗಿಸ್ಕೋಬೇಕಾಗತ್ತೆ. ನೋಡಿ, ಇಲ್ಲಿ ಈ ಥರ ಒಣಗಿಸ್ಕೋಬೇಕಾಗತ್ತೆ. ಈ ಥರ ಒಣಗಾದ್ಮೇಲೆ ಇದು ಚೆನ್ನಾಗಿ 1 ದಿನ ಬೇಕಾಗುತ್ತೆ ಇದನ್ನು ಒಣಗಿಸ್ಕೊಳ್ಳೋಕ್ಕೆ. ಇಡೀ ದಿನ ಬಿಸಿಲಲ್ಲಿ ಹಾಕಿದರೆ ಇದು ಚೆನ್ನಾಗಿ ಡ್ರೈ ಆಗುತ್ತೆ. ಈ ಥರ ಡ್ರೈ ಆದಮೇಲೆ ಇದನ್ನು ನಾವು ಸ್ಟೋರ್ ಮಾಡಿ ಕೂಡ ಇಟ್ಕೋಬೋದು. ನೋಡಿ, ಈಗ ಎಲ್ಲನೂ ಒಂದು ಪ್ಲೇಟಿನಲ್ಲಿ ಸೇರಿಸ್ಕೊಂಡಿದ್ದೀನಿ. ಸೇರಿಸ್ಕೊಂಡಾದಮೇಲೆ ನೋಡಿ, ಈಗ ಈ ಥರ ಕಾಣಿಸ್ತಾ ಇದೆ. ಈಗ ಎಲ್ಲನೂ ಕೂಡ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಮಿಕ್ಸ್ ಮಾಡಿ ಕೂಡ ತೋರಿಸ್ತೇನೆ ನೋಡಿ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆಯೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಕೂಡ ಇದೇ ಥರ ಟ್ರೈ ಮಾಡಿ. ಕಲ್ಲಂಗಡಿ ಹಣ್ಣನ್ನು ತಿಂದುಬಿಟ್ಟು ಡಸ್ಟ್ಬಿನ್ನಿಗೆ ಹಾಕೋ ಬದಲು ಈ ಥರ ರೆಸಿಪೀಸ್ಗಳನ್ನು ಮಾಡ್ಕೋಬಹುದು ನಾವು. ಈ ಥರ ಟೂಟಿ ಫ್ರೂಟಿ, ಹಲ್ವಾ ಹಾಗೂ ಈ ಕಲ್ಲಂಗಡಿ ಹಣ್ಣಿನ ಸಿಪ್ಪೆಯಿಂದ ದೋಸೆ ಕೂಡ ನಾವು ಮಾಡ್ಕೋಬೋದು. ಯಾವ ಥರ ಸೌತೆಕಾಯಿ ದೋಸೆ ಹಾಗೆ ಸೋರೆಕಾಯಿ ದೋಸೆ ಮಾಡ್ತೀವಲ್ಲ, ಅದೇ ಥರ ನಾವು ಈ ಕಲ್ಲಂಗಡಿ ಹಣ್ಣಿನ ಸಿಪ್ಪೆನ ತುರಿದ್ಬಿಟ್ಟು ಅದನ್ನು ರುಬ್ಬಿಟ್ಟು ದೋಸೆ ಕೂಡ ನಾವು ಮಾಡ್ಕೋಬೋದು. ತುಂಬಾ ಚೆನ್ನಾಗಾಗುತ್ತೆ. ತುಂಬಾ ಈಸಿಯಾಗಿ ಹೆಲ್ದಿಯಾಗಿರುವಂತಹ ಕಸದಿಂದ ರಸ ಮಾಡುವಂತಹ ಒಂದು ಟಿಪ್ಸ್ಗಳನ್ನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.